ನಮ್ಮ ಭಾರತ ದೇಶದ ಮೇಲೆ 17 ಸಾರಿ 17 ಟೈಮ್ಸ್ ಆಕ್ರಮಣ ಆಗಿದೆ. ಸೊ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಎಷ್ಟೊಂದು ಆಕ್ರಮಣ ಆಗಿದೆ ಅಂದರೆ ಹಾಗೆ ಕರುಳು ಹಿಂಡುತ್ತೆ. ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದಾಗ ಮನುಷ್ಯನಿಗೆ ನೆಮ್ಮದಿಯೇ ಇಲ್ಲದ ಬದುಕು ಮುಂದೆ ಬರುತ್ತೆ ಅನಿಸುತ್ತೆ. ಸೊ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಎಷ್ಟೊಂದು ಆಕ್ರಮಣ ಆಗಿದೆ ಅಂದರೆ ನನಗೆ ವಾಟ್ಸಪ್ಪಲ್ಲಿ ತುಂಬ ವೀಡಿಯೋಗಳು ಬಂದು ಆ ವಿಡಿಯೋ ಎಲ್ಲ ನೋಡಿದ್ರೆ ಹಾಗೆ ಕರುಳು ಹಿಂಡುತ್ತೆ. ಆದರೆ ವೀಡಿಯೋಗಳನ್ನ ಈಗ ನಾವು ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ, ವೈಲೆನ್ಸ್ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಅಂಥ ಕ್ರೌರ್ಯ ಇದೆ ಅಲ್ಲಿ. ಅದನ್ನು ನೋಡ್ತಾ ನೋಡ್ತಾ ಕೆಲವರು ನಮ್ಮ ಯೂಟ್ಯೂಬ್ ಚಾನಲ್ ಕ್ವಶನ್ ಕೇಳಿದ್ದಾರೆ, ನೀವು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಘಟನೆ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ. ನೋಡಿ ಎಷ್ಟು ಸರಳವಾಗಿದೆ ಅಂದರೆ ನೀವು ಹಿಸ್ಟ್ರಿಯನ್ನು ನೋಡಬೇಕು, ಆಗ ನಿಮಗೆ ನಿಜವಾಗ್ಲೂ ಸತ್ಯದ ಅರಿವಾಗುತ್ತೆ. ನಮ್ಮ ಭಾರತ ದೇಶದ ಮೇಲೆ 17 ಸಾರಿ 17 ಟೈಮ್ಸ್ ಆಕ್ರಮಣ ಆಗಿದೆ. ದೋಚಿದ್ದಾರೆ, ದೇವಸ್ಥಾನಗಳನ್ನು ಒಡೆದಾಕಿದ್ದಾರೆ. ಯಾರು? ಮುಸ್ಲಿಮರು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಅಲ್ಲಾ ದೇವರು, ಹಿಂದೂಗಳದು ದೇವರು, ಜೀಸಸ್ ದೇವರು. ಆದರೆ ಒಬ್ರಿಗೊಬ್ರಿಗೆ ಸಂಘರ್ಷ ಏಕೆ, ತಪ್ಪು ತಿಳುವಳಿಕೆ ಏಕೆ ಅನ್ನೋದೇ ಗೊತ್ತಿಲ್ಲ. ಅಂದರೆ ದೇವ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ನೀವು ಸುಮ್ಮನೆ ಹಾಗೇ ಕಣ್ಣು ಮುಚ್ಕೊಂಡು ಚಿಂತನೆ ಮಾಡಿ ನೋಡಿ. ದೇವಸ್ಥಾನದ ಮೇಲೆ ಆಕ್ರಮಣ ನಡೆದಾಗ ಎಷ್ಟೋ ಹಿಂದೂಗಳು ಸತ್ತಿದ್ದಾರೆ, ಆಗ ದೇವರು ಬಂದು ಕಾಪಾಡಿಲ್ಲ. ಈಗ ಬಾಂಗ್ಲಾದೇಶದಲ್ಲಿ ತುಂಬ ಜನ ಹಿಂದೂಗಳನ್ನು ಸಾಯಿಸಿದ್ದಾರೆ, ಜೊತೆಗೆ ದೇವಸ್ಥಾನ ಒಡೆದಾಕಿದ್ದಾರೆ ಕೇವಲ 3-4 ದಿನಗಳಲ್ಲಿ. ಆಗ ದೇವರು ಬಂದು ಕಾಪಾಡಿಲ್ಲ. ಅಂದರೆ ಮುಸ್ಲಿಮರು ಬಂದು ಹಿಂದೂಗಳನ್ನು ಒಡೆದಾಕಿ ಅಂತ ಮುಸ್ಲಿಂ ದೇವರು ಹೇಳಿಲ್ಲ. ಮೂಲಭೂತವಾದಿಗಳು, ಉಗ್ರರು, ಟೆರರಿಸ್ಟ್ಗಳು ಮಾಡಿರೋ ಕೆಲಸ. ಇಲ್ಲಿ ಎಲ್ಲರ ಸಡನ್ ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಯ್ತು ಅಂದರೆ ಡೈರೆಕ್ಟ್ ಮುಸ್ಲಿಂ ಅನ್ನೋ ಪದ ಬಂದ್ಬಿಡುತ್ತೆ. ಎಲ್ಲರ ಮನಸ್ಸಿಗೆ ಹೋಗ್ಬಿಡುತ್ತೆ, ಎಲ್ಲ ಮುಸ್ಲಿಮರು ಕೆಟ್ಟವರಲ್ಲ. ಅಲ್ಲ ಎಲ್ಲೂ ಕೂಡ ಹೋಗಿ ಅತ್ಯಾಚಾರ ಮಾಡು, ಸಾಯಿಸು ಅಂತ ಗ್ರಂಥದಲ್ಲಿ ಹೇಳಿಲ್ಲ. ಭಗವಂತನನ್ನು ರಕ್ಷಣೆ ಮಾಡಬೇಕಾದ್ರೆ ರಕ್ಷಣೆ ಮಾಡ್ಕೊ ಅಂತ ಹೇಳಿದರೆ ಹೊರತು ಎಲ್ಲೂ ಸಾಯಿಸು ಅಂತ ಹೇಳಿಲ್ಲ, ಅತ್ಯಾಚಾರ ಮಾಡು ಅಂತ ಹೇಳಿಲ್ಲ. ಸಡನ್ ಅಟ್ಯಾಕ್ ಆಯಿತು ಅಂದ ತಕ್ಷಣ ಮುಸ್ಲಿಂ ಮೇಲೆ ನಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಮುಸ್ಲಿಮರಿಗೆ, ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಅವ್ರಿಗೇನು ಬಿಡುತ್ತೆ, ಹಿಂದೂ ದೇವರಲ್ಲ ಅಂತಾರೆ. ಬೇರೆ ಧರ್ಮದ ದೇವರು ದೇವರಲ್ಲ ಅಂದರೆ ಅವರಿಗೆ ದೇವರ ಬಗ್ಗೆ ಗೊತ್ತಿಲ್ಲ. ಇಷ್ಟೇ ಸೂಕ್ಷ್ಮ ನೋಡಿ, ವೆರಿ ಸಿಂಪಲ್. ಅಲ್ಲ ದೇವರಲ್ಲ ಅಂದರೆ ನನಗೆ ದೇವ್ರ ಬಗ್ಗೆ ಗೊತ್ತಿಲ್ಲ ಅಂತ. ರಾಮಕೃಷ್ಣ ದೇವರಲ್ಲ ಅಂತ ಬೇರೆಯವರು ಹೇಳಿದ್ರೆ ದೇವ್ರ ಬಗ್ಗೆ ಗೊತ್ತಿಲ್ಲ ಅಂತ. ಈ ದೇವರು ಎನ್ನತಕ್ಕಂಥ ಪದದ ಅರ್ಥವನ್ನು ತಿಳಿಯದ ಮೂರ್ಖರು, ಅಜ್ಞಾನಿಗಳು, ಆ ವ್ಯಾಘ್ರಗಳು ಮಾಡತಕ್ಕಂಥ ಘಟನೆಯಿಂದ ಈ ಭೂಮಿಯ ಮೇಲೆ ಅಶಾಂತಿ ತುಂಬಿದ ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಯಾವ ಹಿಂದುವೇ ಆಗಲಿ, ಅಲ್ಲಾ ಸರಿ ಇಲ್ಲ, ಜೀಸಸ್ ಸರಿ ಇಲ್ಲ, ಬುದ್ಧ ಸರಿ ಇಲ್ಲ, ಗುರುನಾನಕ್ ಸರಿ ಇಲ್ಲ ಅಂದರೆ ನಿಮ್ಗೆ ದೇವ್ರ ಬಗ್ಗೆನೇ ಗೊತ್ತಿಲ್ಲ, ಧರ್ಮದ ಬಗ್ಗೆನೇ ಗೊತ್ತಿಲ್ಲ. ಇದೇ ಧರ್ಮ ಸಂಘರ್ಷ, ಸತ್ಯದ ಅರಿವಿಲ್ಲ, ಅಜ್ಞಾನದಲ್ಲಿ ತುಂಬಿದೆ. ನಾನು ಮಾಡೋದೇ ಸರಿ, ಎಲ್ಲರೂ ಬಾವಿ ಕಪ್ಪೆ ಆಗಿಬಿಟ್ಟಿದ್ದಾರೆ. ಈ ಸೃಷ್ಟಿಯ ರಹಸ್ಯದಲ್ಲಿ ಭಗವಂತನ ಇರುವನ್ನು, ಭಗವಂತನ ಶಕ್ತಿಯನ್ನು, ದೇವರು ಅಂತಕ್ಕಂಥ ಪದದ ಅರ್ಥವನ್ನು ತಿಳುವಳಿಕೆ ಮಾಡಿಕೊಂಡ್ರೆ ಅನ್ಯ ಧರ್ಮದ ಮೇಲೆ ನಾವು ಆಕ್ರಮಣ ಮಾಡುವುದಿಲ್ಲ. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ದೇವರ ಬಗ್ಗೆ ಸೃಷ್ಟಿರ್ತಕ್ಕಂಥ ಸುಳ್ಳು ಸೃಷ್ಟಿಗಳ ಲೀಲೆ. ಬರೀ ಸುಳ್ಳುಗಳು ತುಂಬಿದರೆ ಎಲ್ಲರ ಮನಸ್ಸುಗಳೇ ದೇವ್ರ ಬಗ್ಗೆ ಸುಳ್ಳುಗಳು ತುಂಬಿ 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 ಪಂಗಡಗಳಾಗಿ ಹಾಗೆ ಆಗಿ ಯುದ್ಧ. ಮನಸ್ಸಿನಲ್ಲಿ ಯುದ್ಧ ನಡೀತಾ ಅದು ಹೊರಗಡೆ ಬರುತ್ತೆ. ಈಗ ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನಿಸಿ, ನಮ್ಮ ಹಿಂದೂ ಧರ್ಮದಲ್ಲಿ ಗಮನಿಸಿ ನೋಡಿ,
ಒಂದೊಂದು ಗಲ್ಲಿಗೂ ದೇವರು, ಬೇರೆ ಬೇರೆ ದೇವರು, ಜಾತಿಗೆ ದೇವರು, ಒಂದೊಂದು ಜಾತಿಗೆ ಮಠಗಳು. ಸನ್ಯಾಸಿ ಧರ್ಮದ ಅರ್ಥವೇ ಗೊತ್ತಿಲ್ಲ. ಜಾತಿಗೆ ಒಂದೊಂದು ಸನ್ಯಾಸಿ ಧರ್ಮಗಳು. ಸ್ವಲ್ಪ ಚಿಂತನೆ ಮಾಡಿ ನೋಡಿ, ಎಷ್ಟೊಂದು ವಿಧವಾದ ದೇವರುಗಳು. ಅನೇಕತೆಯಲ್ಲಿ ಏಕತೆಯನ್ನು ನೋಡುವಂಥ ನಮ್ಮ ಹಿಂದೂ ಧರ್ಮ ಸಾರತ್ತೆ. ಅನೇಕತೆ ಯಾಕೆ ಬೇಕಾಗಿತ್ತು ಅಲ್ವಾ? ಶಿವನ ಪಂಥನೇ ಬೇರೆ, ವಿಷ್ಣು ಪಂಥನೇ ಬೇರೆ. ಎಷ್ಟೊಂದು ಸಿಲ್ಲಿ ಅಂದರೆ, ಯುಗಾದಿ ಹಬ್ಬವನ್ನು ಚಂದ್ರಮಾನ ಯುಗಾದಿ ಅದೊಂದು ಗುಂಪು, ಸೂರ್ಯಮಾನ ಯುಗಾದಿ ಅದೊಂದು ಗುಂಪು, ಇನ್ನೊಂದು ದೇವರಿಗೆ ಇನ್ನೊಂದರಲ್ಲಿ ಆ ಗುಂಪು, ಅದನ್ನು ಮಾಡಿದ್ರೆ ಒಳ್ಳೆಯದು ಅಂತ. ಕೆಲವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ, ಈಗ ಬರ್ತಾ ಇದೆ, ಅದು ಒಂದು ಗುಂಪು. ಇನ್ನಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬ ಮಾಡೋದೇ ಇಲ್ಲ. ಕೆಲವರು ಹೇಳ್ತಾರೆ, ಬಿಕಾಸ್ ನಮ್ಮ ಯೋಗ ಸ್ಟೂಡೆಂಟ್ಸ್ ಎಲ್ಲರೂ ಬರೋದ್ರಿಂದ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ, ಅವರವ್ರ ಪದ್ಧತಿ. ಇನ್ನೊಂದು ವಿಚಿತ್ರವಾದ ವೇಷಗಳು ಹಾಕ್ಕೊಂಡಿರ್ತಕ್ಕಂಥ ದೇವರುಗಳು, ಇನ್ನು ಸುಂದರವಾದ ವೇಷ ಹಾಕ್ಕೊಂಡಿರ್ತಕ್ಕಂಥ ದೇವರುಗಳು, ಎಷ್ಟೊಂದು ಕಲ್ಪನೆಗಳು. ಇವೆಲ್ಲ ಮನಸ್ಸಿನಲ್ಲಿ ಉಂಟಾಗಿರತಕ್ಕಂಥ ವಿಕಲ್ಪಗಳು. ಆ ಭಗವಂತನ ಶಕ್ತಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವರವರೇ ಕಲ್ಪನೆ ಮಾಡ್ಕೊಂಡು ಅವರವ್ರದೇ ನಂದು ಸರಿ ಅಂತಕ್ಕಂಥ ಅಹಂಕಾರದಲ್ಲಿ, ಅಜ್ಞಾನದಲ್ಲಿ ಈ ಭೂಮಿ ಮೇಲೆ ಅಶಾಂತಿ ತುಂಬಿದೆ. ಇದು ಒಂದು ವಿವರಣೆ. ಇದು ತುಂಬ ಜಾಸ್ತಿ ಕಥೆ ಇದೆ. ಧರ್ಮ ದೇವ್ರ ಬಗ್ಗೆ ಮಾತಾಡಿದ್ರೆ ಬರೀ ಸುಳ್ಳು ಸೃಷ್ಟಿಗಳ ಎಲ್ಲದರಲ್ಲೂ ಕೂಡ. ಓಕೆ, ಈಗ ವಾಟ್ಸ್ ದ ಸೊಲ್ಯೂಷನ್? ಬರೀ ಬ್ಲೇಮ್ ಮಾಡೋದಲ್ಲ. ಇದನ್ನು ನಾನು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಮುಂದಕ್ಕೆ ಇದರ ಅರ್ಥ ನಿಮ್ಗೆ ಗೊತ್ತಾಗುತ್ತೆ. ಗಮನಿಸಿ ನೋಡಿ, ನಾನು ಹೇಳ್ತಕ್ಕಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ, ನಿಧಾನವಾಗಿ ಯೋಚನೆ ಮಾಡಿ, ಸಡನ್ನಾಗಿ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನೋಡಪ್ಪ, ಎಲ್ಲ ಮುಸ್ಲಿಮರನ್ನು ಬೇರೆ ಧರ್ಮಗಳಿಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ, ಎಲ್ಲ ಕ್ರಿಶ್ಚಿಯನ್ಸನ್ನು ಕನ್ವರ್ಟ್ ಮಾಡೋಕ್ಕಾಗಲ್ಲ, ಎಲ್ಲ ಹಿಂದೂಗಳನ್ನು ಕನ್ವರ್ಟ್ ಮಾಡೋಕ್ಕಾಗಲ್ಲ, ಯಾವುದೋ ಒಂದು ಧರ್ಮನ ಅಪ್ಪಿಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಹೌದು ತಾನೇ? ಅದಕ್ಕೆ ನಾನು ಸರಳವಾಗಿ ನಿಮಗೆ ಹೇಳ್ತೀನಿ, ಸೊಲ್ಯೂಷನ್ ಏನಪ್ಪ ಅಂದರೆ, ಈಗ ಬಾಂಗ್ಲಾದೇಶದಲ್ಲಿ ಅಷ್ಟೊಂದು ಆಕ್ರಮಣ ನಡೀತಿದೆಯಲ್ವಾ. ಈಗ ನಮ್ಮ ಭಾರತ ಸರ್ಕಾರ ಹೋಗಿ ಸಡನ್ನಾಗಿ ವಾರ್ ಮಾಡೋಕ್ಕಾಗತ್ತಾ? ಅಲ್ಲಿ ಒಂದು 100 ಜನ 200 ಜನ ಹಿಂದೂಗಳ ಆಕ್ರಂದನ ತೀವ್ರವಾಗಿದೆ, ಎಲ್ಲರಿಗೂ ನೋವಾಗುತ್ತೆ. ಹಾಗಂತ ಬಾಂಗ್ಲಾದೇಶನ ಯುದ್ಧಕ್ಕೆ ಹೋದರೆ ಅಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು ಅಂದರೆ ಪಾಕಿಸ್ತಾನ ಸ್ಟಾರ್ಟ್ ಆಗುತ್ತೆ. ಪಾಕಿಸ್ತಾನ ಶುರುವಾಯಿತು ಅಂದರೆ ಎರಡನ್ನು ನೋಡಿಕೊಂಡು ಈ ಕಡೆಯಿಂದ ಚೈನಾ ಬರುತ್ತೆ. ನಮ್ಮ ದೇಶ ಉದ್ಧಾರ ಆಗುತ್ತಾ? ಎಷ್ಟೊಂದು ಖರ್ಚಾಗುತ್ತೆ, ಎಷ್ಟೊಂದು ಡೆವಲಪ್ಮೆಂಟ್ಗಳು ಸ್ಟಾಪ್ ಆಗ್ತವೆ. ಇದು ಯೋಚನೆ ಮಾಡಿ, ಸುಮ್ಮನೆ ಎಮೋಷ್ನಲ್ ರಿಯಾಕ್ಟ್ ಮಾಡೋದಲ್ಲ. ಅದಕ್ಕೆ ಅವ್ರು ನಿಧಾನವಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಸೊಲ್ಯೂಷನ್? ಸಿಂಪಲ್ ಸೊಲ್ಯೂಷನ್. ಇನ್ನು ಮುಂದೆ ಯೋಚನೆ ಮಾಡಿ ನೋಡ್ರಪ್ಪ, ಯಾವುದೇ ಮುಸ್ಲಿಂ ಕಂಟ್ರಿ, ಮುಸ್ಲಿಮರೆಲ್ಲ ಕೆಟ್ಟವರೆಲ್ಲ ನೆನಪಿಟ್ಕೊಳ್ಳಿ, ಅಲ್ಲೂ ಕೂಡ ಪಾಕಿಸ್ತಾನದಲ್ಲೂ ಕೂಡ ಟೆರರಿಸ್ಟ್ ಇದ್ದಾರೆ. ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ, ಆದರೆ ಎಷ್ಟೊಂದು ಟೆರರಿಸ್ಟ್ಗಳಿದ್ದಾರೆ. ಪಾಪ ಸ್ಕೂಲ್ಗಳಿಗೆಲ್ಲ ಬಾಂಬ್ ಹಾಕಿಲ್ವಾ? ಎಲ್ಲ ಕಡೆ ಇದ್ದಾರೆ. ಆಫ್ಘಾನಿಸ್ತಾನದಲ್ಲಿ ಟೆರರಿಸ್ಟ್ಗಳಿಲ್ವಾ? ಎಲ್ಲ ಕಡೆ ಇದ್ದಾರೆ. ಸೊ ಮೂಲಭೂತವಾದಿಗಳ ಆಕ್ರಮಣ ಜಾಸ್ತಿ ಮುಸ್ಲಿಂ ಕಂಟ್ರಿಗಳಲ್ಲಿ. ಅಲ್ಲಿಗೆ ಸಾಧ್ಯವಾದಷ್ಟು ಹಿಂದೂಗಳು ಹೋಗಬೇಡಿ. ಅಕಸ್ಮಾತ್ ನೀವು ಹೋದರೆ ನೀವು ಮುಸ್ಲಿಮಾಗಿ ಕನ್ವರ್ಟ್ ಆಗಬೇಕಷ್ಟೆ. ಆವಾಗ ಅವ್ರ ಜೊತೆಲಿ ಇದ್ಬಿಡಿ. ಹೋಗಲೇಬೇಕು ಅನ್ನತಕ್ಕಂಥ ಅವಶ್ಯಕತೆ ಇದ್ದರೆ ಸಾಧ್ಯವಾದ ಹೋಗೋದೇ ಬೇಡ. ಅಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಕಂಟ್ರಿಲಿರ್ತಕ್ಕಂಥ ಹಿಂದೂಗಳು ದಯವಿಟ್ಟು ಸಾಧ್ಯವಾದಷ್ಟು ಸರ್ಕಾರದ ಜೊತೆ ಮಾತಾಡಿ ಭಾರತಕ್ಕೆ ವಾಪಸ್ ಬನ್ನಿ. ಯಾವಾಗಲಾದರೂ ಯಾವುದಾದ್ರೂ ಒಂದು ಸಿಲ್ಲಿ ಕಾರಣಕ್ಕೆ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಎಲ್ಲರ ಮನಸ್ಸಿನಲ್ಲಿ ವಿಷಬೀಜ ಇದೆ. ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಇದೆ, ಧರ್ಮದ ಬಗ್ಗೆ ತಪ್ಪು ತಿಳುವಳಿಕೆ ಇದೆ, ಅಜ್ಞಾನ ತುಂಬಿದೆ. ಅದು ಆಕ್ರೋಶ ಆಗುತ್ತೆ. ಒಂದು ಸಣ್ಣ ಕಿಡಿ ಸಿಕ್ಕರೆ ಸಾಕು. ಈಗ ಬಾಂಗ್ಲಾದೇಶ ನಡೀತಕ್ಕಂಥ ಘಟನೆಗಳೇ ಹಿಂದೂ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಕಾರಣವೇ ಇಲ್ಲ. ಅದು ಮೀಸಲಾತಿ ಬಗ್ಗೆ ಆದಂಥ ವಿಚಾರಗಳಾದಂಥ ಕೆಲವಾರು ವ್ಯತ್ಯಾಸಗಳು, ಅದರಲ್ಲಿ ಅವರಲ್ಲಿ ಜಗಳ ಆಗಿದೆ, ಜೊತೆಗೆ ಹೋರಾಟ ಆಗಿದೆ. ಅದಕ್ಕೂ ಹಿಂದೂಗಳನ್ನ ಅಟ್ಯಾಕ್ ಮಾಡೋಕ್ಕೂ ಏನು ಸಂಬಂಧ? ಸೊ ಹಿಂಗೆ ನಡೀತಾ ಇರುತ್ತೆ. ಒಂದು ಸಣ್ಣ ಕಿಡಿ, ಅಜ್ಞಾನದ ಕಿಡಿ ಸುಡ್ತಾ ಇರುತ್ತೆ. ಸಾಧ್ಯವಾದಷ್ಟು ದಯವಿಟ್ಟು ಹಿಂದೂಗಳು ಮುಸ್ಲಿಂ ಕಂಟ್ರಿಗಳಿಂದ ಭಾರತಕ್ಕೆ ಬನ್ನಿ. ಅಲ್ಲಿರ್ತಕ್ಕಂಥ ಆಸ್ತಿನ ಮಾರಿಬಿಟ್ಟು ಇಲ್ಲಿ ಬಂದು ಜೀವನವನ್ನು ಕಟ್ಕೊಳ್ಳಿ. ಯಾಕೆಂದರೆ ನಮ್ಮ ಭಾರತ ಇರೋದೇ ಎಲ್ಲವನ್ನು ಸ್ವೀಕರಿಸೋಕ್ಕೆ. ಭಾರತ ದೇಶದಲ್ಲಿ 3 ಕೋಟಿ ದೇವರುಗಳಿದ್ದಾರೆ. ಸೊ ಅದರಿಂದ ವಿಧವಾದ ಆಚರಣೆಗಳಿದೆ, ಎಲ್ಲವನ್ನು ಸ್ವೀಕಾರ ಮಾಡ್ತೀವಿ ನಾವು. ಸೊ ಅದಕ್ಕೆ ನೀವು ಇಲ್ಲಿ ಬನ್ನಿ, ಹಿಂದೂಗಳೆಲ್ಲ ಇಲ್ಲಿ ಬಂದು ನಮ್ಮ ದೇಶದಲ್ಲಿ ನೆಲೆಯನ್ನು ಕಂಡುಕೊಳ್ಳಿ. ಮುಂದಕ್ಕೆ ಯೋಚನೆ ಮಾಡಿ ನೋಡಿ. ಇದು ಸುಮ್ಮನೆ ಸಿಂಪಲ್ ಏನೋ ಮಾತಾಡಬೇಕು ಅಂತ ಮಾತಾಡ್ತಿರೋದಲ್ಲ, ಮುಂದೆ ಸಮಸ್ಯೆ ಆಗುತ್ತೆ. ಎಲ್ಲ ಇಸ್ಲಾಂ ಕಂಟ್ರಿ ಇರ್ತಕ್ಕಂಥವ್ರು ಭಾರತಕ್ಕೆ ಬನ್ನಿ.
ಇಲ್ಲಿ ನಿಮಗೆ ರಕ್ಷಣೆ ಸಿಗುತ್ತೆ. ಅಲ್ಲಿ ಯಾವಾಗಿದ್ರೂ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಎಲ್ಲರ ಮನಸ್ಸುಗಳನ್ನು ಬದಲಾಯಿಸಿ, ಎಲ್ಲ ಧರ್ಮ ಚಿಂತನೆಗಳನ್ನು ಬದಲಾಯಿಸಿ ಒಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಭೂಮಿ ಮೇಲೆ ಮುಂದೆ ಮಾನವ ನಾಶ ಆಗೋದೇ ದೇವರು ಮತ್ತು ಧರ್ಮ ಎಂಬುವ ಒಂದು ಸುಳ್ಳು ಸೃಷ್ಟಿಯಿಂದ. ಯಾಕಂದರೆ ಭಗವಂತನ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ. ಎಲ್ಲ ಗೊಂದಲಗಳಿಂದ ಹೊರಗಡೆ ಬಂದು ನೀವು ಮನಸ್ಸಿನಲ್ಲಿ ನೆಲೆಸಿ ಅಂತರ್ಮುಖಿ ಸದಾಸುಖಿ. ನಿನ್ನನ್ನು ಪ್ರೀತಿಸು, ಬೇರೆಯವರನ್ನು ಕೂಡ ಪ್ರೀತಿಸು. ಅದೇ ನಿಜವಾದ ಧರ್ಮ. ಥ್ಯಾಂಕ್ ಯು.